ಇನ್ನು ಈ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅತ್ತ ಬಿಜೆಪಿ ನಾಯಕರು ಇವತ್ತೊಂದು ಆಡಿಯೋವನ್ನು ರಿಲೀಸ್ ಮಾಡಿ ಅತ್ತ RB ತಿಮ್ಮಾಪುರ್ ಮತ್ತು ನಂಜಯ್ಯನ ಮಠ ಅಂತ ಹೇಳಲಾಗಿರುವಂಥ ಅಥವಾ ಬಿಜೆಪಿ ಕ್ಲೈಮ್ ಮಾಡ್ತಾ ಇರುವಂಥ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅಥವಾ ಬಿಜೆಪಿ ಮಾಡ್ತಾ ಇರುವಂಥ ಆರೋಪ ಪ್ರಕಾರ ಉಭಯ ನಾಯಕರು ಹೈಕಮಾಂಡ್ ಬಗ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ಸಾಕಷ್ಟು ಸೂಟ್ ಕೇಸ್ ಸಂಸ್ಕೃತಿ, ಬ್ರೀಫ್ ಕೇಸ್ ಸಂಸ್ಕೃತಿ ವರ್ಕೌಟ್ ಆಗಿದೆ. ಹೀಗಾಗಿ ಯಾರು ಹೆಚ್ಚಿನ ಬ್ರೀಫ್ ಕೇಸ್ ಕೊಟ್ಟಿದ್ದಾರೋ ಅವರಿಗೆ ಹೈಕಮಾಂಡ್ ಪಟ್ಟ ಕೊಟ್ಟಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟಿರುವಂಥ ಕಾಂಗ್ರೆಸ್ನ ನಾಯಕರು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಬ್ರೀಫ್ ಕೇಸು, ಸೂಟ್ ಕೇಸು ಎಲ್ಲವೂ ಕೂಡ ಬಿಜೆಪಿಯ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ತಿಮ್ಮಾಪುರ್ ಮತ್ತು ನಂಜಯ್ಯನ ಮಠ ಭ್ರಷ್ಟಾಚಾರದ ಸಂಪುಟ ಇದು, ಪೇಮೆಂಟ್ ಸೀಟುಗಳ ಸಂಪುಟ ಇದು. ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನ್ ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತೆ. ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದಾರೆ ನಿಮ್ಗೆ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ, ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಬಿಜೆಪಿ ಅವ್ರ ಮಾತಿಗೇನು ಉರುಳಿಲ್ಲ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸೂಟ್ ಕೇಸ್, ಬ್ರೀಫ್ ಕೇಸ್ನ ರಾಜಕೀಯದ ಚರ್ಚೆ ಗರಿಗೆದರಿದೆ. ನೂತನ ಸಚಿವರ ಆಯ್ಕೆ ಹಿಂದೆ ಹಣದ ಹೊಳೆ ಹರಿದಿದೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ತಮ್ಮ ಆರೋಪಕ್ಕೆ ಪುಷ್ಟಿ ಸಿಗಲಿ ಅಂತ ಆಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಈ ರಾಜಕೀಯದ ಬಗ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಬಿಜೆಪಿ ಬಿಟ್ಟ ಆಡಿಯೋದಲ್ಲಿ ಏನಿದೆ ಕೇಳಿ. ಒಟ್ಟು ಪೇಮೆಂಟ್ 70% ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ HK ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನ ಅಂತ ಕೇಳಿ ನನಗವ. ಈ ಆಡಿಯೋದಲ್ಲಿ RB ತಿಮ್ಮಾಪುರ ಹಾಗೂ ಮಾಜಿ ಶಾಸಕ ನಂಜಯ್ಯ ಮಠ ಮಾತನಾಡಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. ಪೇಮೆಂಟ್ ಕೋಟಾದ ಅಡಿಯೇ ಸಚಿವರ ಆಯ್ಕೆ ಆಗಿದೆ ಎಂದು ಮಾತುಕತೆ ಆಗಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಮತ್ತೊಂದೆಡೆ BY ವಿಜಯೇಂದ್ರ, HK ಪಾಟೀಲ್ ಅವರ ಹೆಸರನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಕುಟುಕಿದ್ದಾರೆ. HK ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವ್ರು ತಿಮ್ಮಾಪುರ್ ಮತ್ತು ನಂಜಯ್ಯನ ಮಠ. ಭ್ರಷ್ಟಾಚಾರದ ಸಂಪುಟ ಇದು, ಭ್ರಷ್ಟಾಚಾರಿಗಳ ಸಂಪುಟ, ಪೇಮೆಂಟ್ ಸೀಟುಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನ ಪೇಮೆಂಟ್ ಸೀಟುಗಳ ಸಂಪುಟ. ಪಾಪ HK ಪಾಟೀಲ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಇವತ್ತು ಮಂತ್ರಿಗಿರಿ ಕೈ ಬಿಟ್ಟು ಹೋಗಿದೆ. KC ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮ್ಗೆ ಯಾರು ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಿ? ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದಾರೆ ನಿಮ್ಗೆ? ಯಾರು ಹೇಳಿದ್ದಾರೆ ಇದನ್ನ? ಸ್ವತಃ KC ವೇಣುಗೋಪಾಲ್ ಅವರು HK ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತದ್ದು. ಬಿಜೆಪಿಯ ಈ ಆರೋಪಕ್ಕೆ RB ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸೂಟ್ ಕೇಸ್ ಸಂಸ್ಕೃತಿ ಬಿಜೆಪಿಯದ್ದು ಅಂದ್ರೆ ವಿಜಯಾನಂದ ಕಾಶಪ್ಪನವರ್ ಆಡಿಯೋ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ, ಗಾಂಧೀಜಿ ಮೇಲೆ ಬಂದಿಲ್ಲ. ಸುಳ್ಳು ಆರೋಪಗಳಿಗೇನಾದ್ರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ ಅದು ಮಿಸ್ಗೈಡ್ಗೆ ಏನಾದ್ರೂ ಹೋಗಿದ್ರೆ ಅದು ತಪ್ಪು. ಬಟ್ ಹೇಳಿರ್ಬೋದು, ಹೂವಪ್ಪ ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡಿದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನ್ ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತ. ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಪಕ್ಷ ಅಂದಾಗ ಇವ್ರು ಮಾತಾಡಿದ್ರು ಸರ್. ಅವಕಾಶ ಎಷ್ಟು ಸರಿ? 4 ಸರಿ. ಇವ್ರಿಗೆ 2 ಸರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ. ಮತ್ತು ಇನ್ನೇನು ಕೊಡ್ಬೇಕು ಪಕ್ಷ? ಮಾಧ್ಯಮದಲ್ಲಿ ಬಂದಿದೆ, ಅದನ್ನು ನಮ್ಮ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಜಿಲ್ಲೆಯಲ್ಲಿ. ಇಷ್ಟೇ ಅಲ್ಲ, ನಾಗೇಂದ್ರ ಸಚಿವ ಸಂಪುಟ ಸೇರಿರೋದಕ್ಕೂ ಬಿಜೆಪಿ ಕಿಡಿಕಾರ್ತಾ ಇದೆ. ವಾಲ್ಮೀಕಿ ಹಗರಣದ ಆರೋಪ ಇದ್ರೂ ಅವಕಾಶ ಸಿಕ್ಕಿರೋದಕ್ಕೆ ನಾನಾ ಅರ್ಥ ಕಲ್ಪಿಸಿದೆ. ಈ ಬಗ್ಗೆ ಮಾತನಾಡಿರೋ ವಿಜಯೇಂದ್ರ, ನಾಗೇಂದ್ರ ಹೈಕಮಾಂಡ್ಗೆ ಬೆದರಿಸಿ ಸ್ಥಾನ ತೆಗೆದುಕೊಂಡಿದ್ದಾರೆ ಅಂದ್ರು. ಆದ್ರೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ತಿರುಗೇಟ್ ಕೊಟ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ ಅವರು. ನಾಗೇಂದ್ರ ಅವರು ನನ್ನನ್ನೇನಾದ್ರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನು ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನ ಬಹಿರಂಗ ಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರುವಂತದ್ದು. ಬಿಜೆಪಿ ಅವ್ರ ಮಾತಿಗೇನು ಉರುಳಿಲ್ಲ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಕೂಡ ಅದೇ ರೀತಿಯಾಗಿ ಮಾತಾಡಿದ್ದಾರೆ ಸರ್ ಆ ವಿಚಾರವಾಗಿ. ಬಿಜೆಪಿ ಅವ್ರ ಮಾತಿಗೆ ಹೆಚ್ಚು ನೀವು ಒತ್ತು ಕೊಡಕ್ಕೆ ಹೋಗ್ಬೇಡಿ. ಅವರ ಕ್ರಯದಾಗ ಗೃಹ ಮಂತ್ರಿಗಳು ಗಡಿಪಾರಾಗಿದ್ರು, ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅವರು. ನಾಗೇಂದ್ರ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರೆ, ನಾವು ಕಾನೂನು ಸಲಹೆ ಪಡೆದಿದ್ದೇವೆ ಅಂತ ಸಚಿವ ರಘುಮೂರ್ತಿ ಸಮಜಾಯಿಷಿ ಕೊಟ್ರು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದ್ರೆ ಬೇಲಿನ ಮೇಲಿದ್ರೂ ಕೂಡ ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂತ ಕೆಲಸವನ್ನ
ಮಾಡಿದ್ದಾರೆ. ಯಾವ ರೀತಿಯಾದ ಕಾನೂನಲ್ಲಿ ಏನಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಸಚಿವರನ್ನ ತೊಗೊಂಡಿದ್ದಕ್ಕೆ ಅದನ್ನೆಲ್ಲ ರೀತಿಯಲ್ಲಿ ಲೀಗಲ್ ಅಡ್ವೈಸ್ ತೊಗೊಂಡು ಕಾನೂನಾತ್ಮಕವಾಗಿ ಅವ್ರನ್ನ ತೊಗೊಂಡಿದ್ದಾರೆ, ಬಹುಶಃ ನನ್ನ ಭಾವನೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ನಾನಾ ಚರ್ಚೆಗಳು ಗರಿಗೆದಿರ್ತಾ ಇವೆ. ಬಿಜೆಪಿಯ ನಾಯಕರು ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಕಾಂಗ್ರೆಸ್ ತಿರುಗೇಟ್ ನೀಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.